ರಂಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ IVF ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಅವ್ರು ತುಂಬ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತಂದರೆ ಫೈನಲ್ ಆಗಿ ಹೋಗುವಂಥ ಟ್ರೀಟ್ಮೆಂಟ್ ಅಂದರೆ IVF ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅವ್ರಿಗೆ ಏನಾದರೂ ಸಮಸ್ಯೆ ಈ ಥರ ಫೈಬ್ರಾಯ್ಡ್ಸ್ ಇದೆ, ಎಂಡೋಮೆಟ್ರಿಯೋಸಿಸ್ ಇದೆ, ಡಾಕ್ಟರ್ ಹೇಳಿದ್ದಾರೆ, ಅವ್ರ AMH ತುಂಬ ಕಡಿಮೆ ಇದೆ ಅಂತಂದರೆ ಸಾಮಾನ್ಯವಾಗಿ IVF ಟ್ರೀಟ್ಮೆಂಟ್ಗೆ ಹೋಗುವಂಥದ್ದು. ಇಲ್ಲಾಂದರೆ ತುಂಬ ಮದುವೆಗೆ ತುಂಬ ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತಂದರೆ ಈ ಥರ IVF ಟ್ರೀಟ್ಮೆಂಟ್ಗೆ ಹೋಗುವಂಥದ್ದು. IVF ಟ್ರೀಟ್ಮೆಂಟ್ನ ತೊಗೊಳ್ಳೋವಾಗ ನಮ್ಮ ಮೇಯ್ನು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಅವ್ರ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅವರು ಅಂದರೆ ಆ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸಲ ಏನಾಗಿರುತ್ತೆ, ಕಡಿಮೆ ಇರ್ಬೋದು, ಕೆಲವು ಹಾಸ್ಪಿಟಲಲ್ಲಿ ಜಾಸ್ತಿ ಆಗಿದ್ರೂ ಇರ್ಬೋದು. ಹಾಗಾದರೆ ನಾವು ಕಾಸ್ಟ್ ಕಡಿಮೆ ಇದೆ ಅಂತ ಅಂದ್ಕೊಂಡು ನಾವು ಆ ಕ್ಲಿನಿಕ್ನ ಸೆಲೆಕ್ಟ್ ಮಾಡ್ಬೋದಾ? ಯಾವ ಥರ ನಾವು IVF ಕ್ಲಿನಿಕ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ವೀಡಿಯೋದಲ್ಲಿ ಒಂದಷ್ಟು ಮಾಹಿತಿನ ಕೊಡ್ತೀನಿ. ಹೋಪ್ಫುಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ಕೊತೀನಿ. IVFಗೆ ಮೇಯ್ನಾಗಿ ನಾವು IVF ಮಾಡಬೇಕು ಅಂದರೆ ನಮಗೆ ಕ್ಲಿನಿಕ್ನ ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿನಿಕ್ ಅಂತಂದರೆ ಯಾವ ಥರ ಇರುತ್ತೆ ಕ್ಲಿನಿಕ್ ಅಂತ ನೋಡ್ಕೊಳ್ಳೋದ್ರೆ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಡನ್ನಾಗಿ ಎಲ್ಲೋ IVF ಕ್ಲಿನಿಕ್ ಇದೆ, ಅವ್ರ ಅಡ್ವರ್ಟೈಸ್ಮೆಂಟ್ ಇದೆ ಅಂತಂದ ಹೋದರೆ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಅಟೆಂಪ್ಟ್ ಆಗಿಲ್ಲ ಅಂತಲೇ ನೆಕ್ಸ್ಟ್ ಅಟೆಂಪ್ಟ್ IVF ಮಾಡಬೇಕಾದ್ರೆ ನಮ್ಗೆ ಅಷ್ಟೇ ದುಡ್ಡು ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. IVFನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಫ್ರೆಂಡ್ಸಲ್ಲಾಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ ಯಾರಾದರೂ IVF ಟ್ರೀಟ್ಮೆಂಟ್ಗಳನ್ನ ತೊಗೊಂಡು ಸಕ್ಸಸ್ ಆಗಿರೋರು ಅಂಥವ್ರನ್ನ ನೀವು ಹುಡುಕಿ ಅಲ್ಲಿ ಕ್ಲಿನಿಕ್ ಚೆನ್ನಾಗಿದೆ ಅಂತ ನೋಡ್ಕೊಳ್ಳೋದು ಫಸ್ಟು. ನಾವು ಸಾಮಾನ್ಯವಾಗಿ ಆ ಥರನೇ ಮಾಡ್ತಾರೆ. ನಮ್ಮ ರೆಫರೆನ್ಸ್ ಎಲ್ಲ ತೊಗೊಂಡು ಅಲ್ಲಿ ಚೆನ್ನಾಗಿದೆ ಅಂತ ನೋಡಿಕೊಂಡು ಅಲ್ಲಿ ಸಕ್ಸಸ್ ರೇಟ್ ಎಷ್ಟಿದೆ, ಆಲ್ರೆಡಿ ಅಲ್ಲಿ ಎಷ್ಟು ಅಟೆಂಪ್ಟ್ ಇದಾಗಿದೆ, ನಿಮ್ಗೆ ಯಾರ್ದಾದ್ರೂ ಸಕ್ಸಸ್ ಆಗಿದೆ ಅಂತ ನೋಡಿಕೊಂಡು ಆ ಕ್ಲಿನಿಕ್ನ ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಫಸ್ಟ್ ಕ್ಲಿನಿಕ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಅದರ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಅಂದರೆ ಸಡನ್ನಾಗಿ ಹೋಗಿ ಅದೇ ಸೆಲೆಕ್ಟ್ ಮಾಡಬೇಕು ಅಂತಲ್ಲ, ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಕೊಳ್ಳಿ. ಯಾವ ಥರ ಅಂತಂದರೆ ನಿಮಗೆ ಎಷ್ಟು ಸೈಕಲ್ ಕೊಡ್ತೀರಾ IVF ಅಂತ ತಿಳ್ಕೊಳ್ಳಿ. ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಎಷ್ಟು ಸೈಕಲ್ ಮಾಡ್ತಾರೆ, ಫಸ್ಟ್ ಅಟೆಂಪ್ಟಿಗೆ ಸ್ಟಾಪ್ ಮಾಡ್ತಾರೆ, ಸೆಕೆಂಡ್ ಅಟೆಂಪ್ಟ್ ಮಾಡ್ತಾರೆ, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್, ಈ ಥರ ಎಷ್ಟು ಸೈಕಲ್ ಇರುತ್ತೆ. ಸಾಮಾನ್ಯವಾಗಿ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ವರೆಗೂ ಅದೇ ಕ್ಲಿನಿಕಲ್ಲಿ ಕೊಡ್ತಾರೆ ಇದರಲ್ಲೇ. ಯಾಕೆ ಈ ಥರ ತಿಳ್ಕೊಬೇಕು ಅಂತಂದಾಗ, ಒಂದು ವೇಳೆ ನಿಮ್ಮ ಫಸ್ಟ್ ಸೈಕಲಲ್ಲಿ ಏನಾದ್ರು IVF ಫೇಲ್ ಆಯಿತು ಅಂತಂದರೆ ನೆಕ್ಸ್ಟ್ ಸೈಕಲ್ ಮಾಡಬೇಕು ಅಂತಂದಾಗ ನೀವು ಓವಮ್ ಪಿಕಪ್ ಮಾಡಿ ಓವರಿಂದ ಎಗ್ನ ತಗೊಂಡು ಆಮೇಲೆ ಅದನ್ನ ಫ್ರೀಸ್ ಮಾಡ್ಕೊಂಡು ಸ್ಟಾರ್ಟಿಂಗಿಂದ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಟ್ ಇದನ್ನು ಕೆಲವು ಹಾಸ್ಪಿಟಲಲ್ಲಿ ಎಗ್ ಫ್ರೀಸಿಂಗ್ ಇರುತ್ತೆ, ಅವ್ರ ಎಂಬ್ರಿಯೋ ಫ್ರೀಸಿಂಗ್ ಆಪ್ಷನ್ಸ್ ಇರುತ್ತೆ. ಈ ಥರ ಫ್ರೀಸ್ ಮಾಡಿದ್ರೆ ಅವ್ರು ಸೆಕೆಂಡ್ ಸೈಕಲಲ್ಲೂ ಒಂದು ವೇಳೆ ಫಸ್ಟ್ ಸೈಕಲಲ್ಲಿ ನಿಮಗೆ ಫೇಲ್ ಆಯಿತು, ಆಗಿಲ್ಲ, ಪ್ರೆಗ್ನೆಂಟ್ ಆಗಿಲ್ಲ ಅಂತಂದರೆ ಸೆಕೆಂಡ್ ಸೈಕಲು ಕೊಡ್ತಾರೆ. ಅದಕ್ಕೆ ಆಗಿಲ್ಲ ಅಂತಂದರೆ ಥರ್ಡ್ ಸೈಕಲ್, ಈ ಥರ ಕೊಡ್ತಾರೆ, ಆಪ್ಷನ್ಸ್ ಕೊಡ್ತಾರೆ. ಅದನ್ನ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಒಂದೇ ಒಂದು ಸೈಕಲ್ ಇದೆ ಕೊಡ್ತಾರೆ ಕ್ಲಿನಿಕಲ್ಲಿ ಅಂತಂದರೆ ಅಂಥ ಸೈಕಲ್ನ ಕ್ಲಿನಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಡ. ಇದು ಮೇನು. ಇದರಿಂದಾಗಿ ನಮಗೆ ಕಾಸ್ಟು ಸೇವ್ ಆಗುತ್ತೆ. ಯಾಕೆಂದರೆ ಪ್ರತಿ ಸೈಕಲಲ್ಲೂ ಒಂದಿಷ್ಟು ಅಮೌಂಟ್ ಅಂತ ಹೊರಟೋಗುತ್ತೆ, ಕಾಸ್ಟು ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಈ IVF ಕ್ಲಿನಿಕ್ನ ಮಾಡಬೇಕಾದ್ರೆ ಎಷ್ಟು ಸೈಕಲ್ ಕೊಡ್ತೀರಾ ಅಂತ ಕೇಳಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದರ ಜೊತೆಗೆ ಡಾಕ್ಟರ್ ಯಾವ ಥರ ಸಪೋರ್ಟಿವ್ ಆಗಿದೆ, ಆಲ್ರೆಡಿ ಡಾಕ್ಟರಿಗೆ ಎಷ್ಟು ಫೇಮಸ್ ಡಾಕ್ಟರ್ ಇರ್ತಾರಲ್ಲ IVF ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ವೇಳೆ ಆ ಫೇಮಸ್ ಡಾಕ್ಟರ್ ಯಾರು ಇದ್ದರೆ ಅವರು ಆಲ್ರೆಡಿ ಈ ಥರ ರೆಗ್ಯುಲರಾಗಿ IVF ಮಾಡ್ತಾ ಇರ್ತಾರಲ್ಲ, ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆಮೇಲೆ ಎಕ್ಸ್ಪೀರಿಯೆನ್ಸ್ ಸ್ಟಾಫ್ ಇರ್ತಾರೆ. ಅಬ್ವಿಯಸ್ಲಿ ಅಲ್ಲಿ ಪ್ರತಿದಿನ IVF ನಡೀತಾ ಇದೆ ಅಂತಂದರೆ ಸ್ಟಾಫ್ಗಳು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಲ್ಯಾಬ್ ವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಸಲ ಏನಾಗುತ್ತೆ, ಇವಾಗ ಈ ಎಗ್ ತಗೋತಾರಲ್ವ, ಅದನ್ನ ಫ್ರೀಸ್ ಮಾಡೋದಕ್ಕೆ ಈ ಗರ್ಭ ತಯಾರು ಮಾಡ್ತಾರಲ್ಲ, ಅದು ಅವರ ಕ್ಲಿನಿಕಲ್ಲಿ ಇಲ್ಲದೇ ಇರ್ಬೋದು. ಹಾಗಾಗಿ ಬೇರೆ ಕಡೆ ಶಿಫ್ಟಿಂಗ್ ಈ ಥರದ್ದೆಲ್ಲ ಇರುತ್ತೆ. ಆ ಲ್ಯಾಬ್ ವ್ಯವಸ್ಥೆ ಇದೆಯಾ ಅದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಮಾಡರ್ನ್ ಟೆಕ್ನಾಲಜಿ ಇಂಪ್ರೂವ್ಡ್ ಲ್ಯಾಬ್ ಇದೆಯಾ, ಒಂದೊಂದು ಸಲ ಫ್ರೀಸಿಂಗ್ ಮಾಡೋ ಆಪ್ಷನ್ಸ್ ಇದೆ, ಆ ಥರದ್ದು ಏನಾದರೂ ಆಪ್ಷನ್ಸ್ ಇದೆಯಾ ಅದೆಲ್ಲನೂ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇದು ಮೇಯ್ನಾಗಿ ನೋಡ್ಕೊಳ್ಳಿ. ಅದಲ್ಲದೆ ಈ ಎಂಬ್ರಿಯೋ ಟ್ರಾನ್ಸ್ಫರ್ ಟೈಮಲ್ಲಿ
ಕೆಲವು ಹಾಸ್ಪಿಟಲಲ್ಲಿ ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ, ಕೆಲವು ಹಾಸ್ಪಿಟಲಲ್ಲಿ ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಸೊ ಆ ಟ್ರಾನ್ಸ್ಫರ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅದು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಕೆಲವು ಕ್ಲಿನಿಕಲ್ಲಿ ಜಸ್ಟ್ ಡೇ 3 ಎಂಬ್ರಿಯೋ ಫ್ರೀಸಿಂಗಿಗೆ ಅಷ್ಟೇ ಇರುತ್ತೆ. ಅಡ್ವಾನ್ಸ್ ಟೆಕ್ನಾಲಜಿ ಅವರು ಅಡ್ವಾನ್ಸ್ ಮಾಡರ್ನ್ ಟೆಕ್ನಾಲಜಿ ಇಲ್ಲದೆ ಇರೋದ್ರಿಂದ ಡೇ 5ವರೆಗೂ ಹೋಗಲ್ಲ. ಫಸ್ಟ್ ಅದನ್ನ ತಿಳ್ಕೊಳ್ಳಿ, ಡೇ 3 ಎಂಬ್ರಿಯೋನ ನಿಮ್ಮದು ಡೇ 5 ಎಂಬ್ರಿಯೋನ. ಒಂದು ವೇಳೆ ಡೇ 3 ಅಂತಂದರೆ ಕೇಳ್ಕೊಳ್ಳಿ, ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕೆ ಟೆಕ್ನಾಲಜಿ ಇದೆಯಾ ಅಂತ. ಸೊ ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದ್ರಿಂದ ಅಬ್ವಿಯಸ್ಲಿ ನಮಗೆ ಈ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಬ್ಲಾಸ್ಟೋಸಿಸ್ಟ್ ಸ್ಟೇಜು ತುಂಬಾ ಇದಾಗಿರುತ್ತೆ. ಇಷ್ಟೆಲ್ಲ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಒಂದು ವೇಳೆ ತುಂಬ ಕಡಿಮೆ ಇದೆ ದುಡ್ಡು ಅಂತ ಒಂದು ಯಾವುದೋ ಒಂದು ಲೋಕಲ್ ಹಾಸ್ಪಿಟಲ್ ಹೋಗಿ ಆ ದುಡ್ಡನ್ನ ಕಳ್ಕೊಳ್ಳೋ ಬದಲು, ಸೊ ಈ ಥರ ಬೆಸ್ಟ್ ಡಾಕ್ಟರ್ ಇದೆ, ಹಿಸ್ಟ್ರಿ ಯಾವ ಥರ ಇದೆ, ಸಕ್ಸಸ್ ರೇಟ್ ಎಷ್ಟಿದೆ, ಲ್ಯಾಬ್ ಟೆಕ್ನಾಲಜಿ ಎಷ್ಟಿದೆ, ಇದನ್ನೆಲ್ಲ ನೋಡಿಕೊಂಡು ಸೊ ಎಷ್ಟು ಪ್ರಮಾಣದಲ್ಲಿ ಸಕ್ಸಸ್ ಇರುತ್ತೆ, ಡಾಕ್ಟರ್ ಕೈಗುಣನೂ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನೆಲ್ಲ ನೋಡಿಕೊಂಡು ಡಾಕ್ಟರ್ನ ನಾವು ಕ್ಲಿನಿಕ್ನ ಸೆಲೆಕ್ಟ್ ಮಾಡಿದ್ರೆ ಸೊ ಅಬ್ವಿಯಸ್ಲಿ ನಾವು ಕೊಟ್ಟಿರೋ ಅಮೌಂಟ್ಗೆ ನಮಗೆ ಇದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ ನೀವು ಯೋಚನೆ ಮಾಡಿಕೊಂಡು ಕ್ಲಿನಿಕ್ನ ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಆಗ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.